Good morning, friends. Today I explaining a parts of speech. Parts of speech. There are eight parts of speech: noun, pronoun, verb, adjective, adverb, preposition, interjection, conjunction. First one, noun. Noun means ನಾಮಪದ, ಪ್ರತಿಯೊಂದರ ಹೆಸರು. Example: boy, man, girl, doctor, teacher, student, country, water, Rama, Geeta, etc. ನೌನ್ ಮೀನ್ಸ್ ನಾಮಪದ. ನಾಮಪದ ಅಂತಂದರೆ ನಾವು ಪ್ರತಿಯೊಂದು ನಾಮಪದ ಹೆಸ್ರನ್ನ ಏನು ಬಳಸ್ತೀವಿ ಅದನ್ನು ನಾವು ನೌನ್ ಅಂತ ಕರಿತೀವಿ. ಅದನ್ನು ಟೀಚರ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಈಗ ಒಬ್ಬ ವ್ಯಕ್ತಿ ಹೆಸ್ರನ್ನ ಏನು ಕರಿತೀವಿ ಅದನ್ನು ನಾಮಪದ. ನಾಮಪದ ಅಂದರೆ ಹೆಸ್ರಿಡ್ದು ಏನನ್ನ ಕರಿತೀವಿ ಅದನ್ನು ನೌನ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ಪ್ರನೌನ್. ಪ್ರನೌನ್ ಮೀನ್ಸ್ ಸರ್ವನಾಮ. ನಾಮಪದದ ಬದಲಾಗಿ ಬಳಸುವಂತಹದನ್ನ ಪ್ರನೌನ್ ಅಂತ ಕರಿತೀವಿ. ನೌನ್ ಬದಲಾಗಿ ಅಂದರೆ ಹೆಸರು ಬಳಸಲ್ಲ ಪ್ರನೌನಲ್ಲಿ, ಹೆಸರು ಬದಲು ಬಳಸುವಂಥದ್ದನ್ನ ಪ್ರನೌನ್ ಅಂತ ಕರಿತೀವಿ. ಪ್ರನೌನ್ ಇಸ್ ಎ ವರ್ಡ್ ದಟ್ ಯೂಸ್ಡ್ ಇನ್ಸ್ಟೆಂಟ್ ಆಫ್ ಎ ನೌನ್. ನೌನ್ ಬದಲಾಗಿ ಬಳಸುವಂಥದ್ದನ್ನ ಪ್ರನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್: ಇಫ್, ಯು, ಹಿ, ಶಿ, ಇಟ್, ವಿ, ದೇ, ಹಿಮ್, ಅಸ್, ಹಿಮ್, ಹರ್, ಈಸ್, ಇಟ್ ಈಸ್, ಅವರ್, me, etc. Example: you have to come to my birthday party. ಟೀ ಸೇರಿಸ್ಕೊಳ್ಳಿ. ಬರ್ಡೇ ಪಾರ್ಟಿ. ಯುನ ಬಳಸಿದ್ವಿ, ಇಲ್ಲಿ ಯಾವುದೇ ಹೆಸರು ಬಳಸಿಲ್ಲ. ನೌನ್ ಆಗಿದ್ರೆ ಇಲ್ಲಿ ಹೆಸರು ಬಳಸ್ತಿದ್ದೋ, ಆದರೆ ಇಲ್ಲಿ ಪ್ರನೌನ್ ಆಗಿರೋದ್ರಿಂದ ನೌನ್ ಬದಲಾಗಿ ಬಳಸುವಂಥದ್ದನ್ನ ಪ್ರನೌನ್ ಅಂತ ಕರಿತೀವಿ. ಹೆಸರು ಬದಲಾಗಿ ಯು ಅನ್ನೋದನ್ನ ಸೇರಿಸಿದ್ದೀವಿ. ಯು ಹ್ಯಾವ್ ಟು ಕಮ್ ಮೈ ಬರ್ಡೇ ಪಾರ್ಟಿ. ನೀನು ನನ್ನ ಬರ್ಡೇ ಪಾರ್ಟಿಗೆ ಬರಬೇಕು ಅಂತ ಕರಿತಿದ್ದಾರೆ. ಸೊ ದಟ್ಸ್ ವೈ ಅಲ್ಲಿ ಯು ಆ್ಯಡ್ ಮಾಡಿದ್ದೀವಿ. ಇದನ್ನು ಪ್ರನೌನ್ ಅಂತ ಕರಿತೀವಿ. ಐ ಕಾಲ್ಡ್ ಯು ಎಸ್ಟರ್ಡೇ ಟು ಜಾಯ್ನ್ ಅಸ್ ಎ ಡಿನ್ನರ್. ಐ ಕಾಲ್ಡ್ ಯು. ನಾನು ನಿನ್ನನ್ನು ಎಸ್ಟರ್ಡೇ ನಿನ್ನೆ ಡಿನ್ನರ್ ಪಾರ್ಟಿಗೆ ಕರೆದ್ನಲ್ವಾ ಅಂದರೆ ಹೈ. ಇಲ್ಲಿ ಯಾವುದೇ ಹೆಸರು ಬಳಸಿಲ್ಲ, ಅದ್ರ ಬದಲು ಹೈ ಬಳಸಿದ್ದೀವಿ ಮತ್ತು ಯು ಬಳಸಿದ್ದೀವಿ. ನಾನು ನಿನ್ನೆ ನಿನ್ನ ಬರ್ಡೇ ಪಾರ್ಟಿಗೆ ಕರೆದ್ನಲ್ವಾ ಅನ್ನೋ ಒಂದು ರೀತಿ ಹೇಳ್ತಾ ಇರುವಂಥದ್ದು. ನೌನ್ ಆಗಿದ್ರೆ ಅಲ್ಲಿ ಹೆಸರು ಬರೆಸ್ತಿದ್ವು, ಅಥವಾ ರಾಮನೋ ಸೀತೆನೋ ಈ ರೀತಿ ಹೆಸರುಗಳನ್ನ ಬಳಸಿದ್ರೆ ನೌನ್ ಅಂತ ಕರಿತೀವಿ. ಆದರೆ ಹೆಸರು ಬಳಸದೆ ಅದ್ರ ಬದಲು ಬೇರೆ ಐ, ಯು, ಹಿ, ಶಿ, ಇಟ್, ವಿ, ದೇ ಈ ರೀತಿ ಬಳಸಿದ್ರೆ ಅದನ್ನು ಪ್ರನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಇಸ್ ದ ಥರ್ಡ್ ಒನ್, ವರ್ಬ್. ವರ್ಬ್ ಮೀನ್ಸ್ ಕ್ರಿಯೆ ಪದ. ಅಂದರೆ ಏನಾರು ವರ್ಕ್ ಮಾಡ್ತಿರೋದನ್ನ ಕ್ರಿಯೆ ಪದ. ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ ಅದನ್ನು ವರ್ಬ್. ಅಲ್ಲಿ ಏನು ನಡೀತಾ ಇದೆ, ಒಂದು ಐ ಟೀಚಿಂಗ್ ಎ ಲೆಸನ್. ಟೀಚಿಂಗ್ ಅಂದರೆ ಅಲ್ಲಿ ಕೆಲಸ ನಡೀತಾ ಇದೆ, ಅದನ್ನು ಕ್ರಿಯೆ ಪದ ಅಂತ ಕರಿತೀವಿ. ವರ್ಬ್ ಈಸ್ ಎ ವರ್ಡ್ ದಟ್ ಇಂಡಿಕೇಟ್ ಎ ಫಿಸಿಕಲ್ ಆ್ಯಕ್ಷನ್. ಫಿಸಿಕಲ್ ಆ್ಯಕ್ಷನ್ ಅಂದರೆ ಏನು ನಡೀತಾ ಇದೆ ಅದನ್ನು ವರ್ಬ್ ಅಂತ ಕರಿತೀವಿ. ಡ್ರೈವಿಂಗ್ ಆಗಿರ್ಬೋದು, ಐ ಡ್ರೈವಿಂಗ್ ಎ ಕಾರ್. ರನ್ನಿಂಗ್, tomorrow morning I was running. That type of a running. Teaching, there's a working is done, no, that is called as a verb. That means running, driving, teaching, that is called as a verb. ಮೆನ್ಷನ್ ಆ್ಯಕ್ಷನ್, ಅಲ್ಲಿ ಏನು ನಡೀತಾ ಇದೆ ಕೆಲಸ ಅದನ್ನು ನಾವು ವರ್ಬ್ ಅಂತ ಕರಿತೀವಿ. ಥಿಂಕ್ ಇರ್ಬೋದು, ನಾನು ಏನೋ ಒಂದು ಥಿಂಕ್ ಮಾಡ್ತಾ ಇದ್ದೀನಿ, ಅಲ್ಲಿ ಥಿಂಕ್ ಮಾಡ್ತಾ ಇದ್ದೀನಿ, ಅಲ್ಲೂ ಕೂಡ ಕೆಲಸ ನಡೀತಾ ಇದೆ, ಅದನ್ನು ನಾವು ವರ್ಬ್ ಅಂತ ಕರಿತೀವಿ. ಇಮ್ಯಾಜಿನ್, ನಾನು ಏನೋ ಒಂದು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ, ಓ ಹಿಂಗೆ ನಡಿಬೋದಿತ್ತು, ಅಲ್ಲೂ ಕೂಡ ಕೆಲಸ ನಡೀತಿದೆ, ಅದನ್ನು ಕೂಡ ನಾವು ವರ್ಬ್ ಅಂತಲೇ ಕರಿತೀವಿ. ಲಾಫ್ ನಗ್ತಾ ಇದ್ದೀನಿ, ನಾನು ನಗ್ತಾ ಇರೋದು ಕೂಡ ಒಂದು ಕೆಲಸನೇ ಅಲ್ವಾ, ಅಲ್ಲೂ ಕೂಡ ನಡೀತಾ ಇದೆ ಕೆಲಸ, ಅದರಿಂದಾಗಿ ಲಾಫ್ ಅದನ್ನು ಕೂಡ ವರ್ಬ್ ಅಂತ ಕರಿತೀವಿ. ಅಂದರೆ ಏನು ನಡೀತಿದೆ ಆ್ಯಕ್ಷನ್, ಅಲ್ಲಿ ಏನು ಕೆಲಸ ನಡೀತಿದೆ ಅದನ್ನು ವರ್ಬ್ ಅಂತ ಕರಿತೀವಿ. ರನ್ ಆಗಿರ್ಬೋದು, ಜಂಪ್ ಆಗಿರ್ಬೋದು, ಬಿಲೀವ್ ಆಗಿರ್ಬೋದು, ಪ್ಲೇ ಆಗಿರ್ಬೋದು, ಫೀಲ್ ಆಗಿರ್ಬೋದು, ಲವ್ ಆಗಿರ್ಬೋದು, ಕ್ರೈ ಆಗಿರ್ಬೋದು, ಬ್ರಿಂಗ್, ಸ್ಟಡಿ, ಟೀಚ್, ಪುಷ್ ಎಕ್ಸೆಟ್ರಾ ಇನ್ನೂ ಸುಮಾರು ರೀತಿಗಳಲ್ಲಿ ಬಳಸ್ತೀವಿ. ಇಲ್ಲಿ ಏನು ನಡೀತಾ ಇದೆ ಕ್ರಿಯೆ ಕೆಲಸ ಏನು ನಡೀತಾ ಇದೆ ನಾವು ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್: ಐ ಲೈಕ್ ಟು ಪ್ಲೇ ಎ ಕ್ರಿಕೆಟ್. ನಾನು ಕ್ರಿಕೆಟನ್ನು ಆಡೋಕ್ಕೆ ಇಷ್ಟಪಡ್ತೀನಿ. ಪ್ಲೇ, ಅಲ್ಲಿ ಕೆಲಸ ನಡೀತಾ ಇದೆ, ಅದನ್ನು ನಾವು ವರ್ಬ್ ಅಂತ ಕರಿತೀವಿ. ವಿ ವಾಚಿಂಗ್ ಎ ಟಿ ವಿ ಲಾಸ್ಟ್ ನೈಟ್. ನಾವು ಲಾಸ್ಟ್ ನೈಟ್ ಟಿ ವಿ ನೋಡ್ತಿದ್ದೋ, ಅಲ್ಲಿ ಟಿ ವಿ ನೋಡ್ತಿದ್ದೋ ಅನ್ನೋದು ಒಂದು ಕೆಲಸ ನಡೀತಾ ಇದೆ ಅಲ್ವಾ, ಅದು ಕೂಡ ವರ್ಬೆ. ದ ಟೀಚರ್ ಇಸ್ ಟೀಚಿಂಗ್ ಎ ಮ್ಯಾಥಮೆಟಿಕ್ಸ್. ಟೀಚರ್ ಪಾಠನ ಮಾಡ್ತಿದ್ದಾರೆ ಮ್ಯಾಥ್ಸ್ನ ಪಾಠ ಮಾಡ್ತಿದ್ದಾರೆ. ಟೀಚಿಂಗ್ ಅದು ಕೂಡ ಕೆಲಸ ಅಲ್ವಾ, ಅದನ್ನು ನಾವು ವರ್ಬ್ ಅಂತ ಕರಿತೀವಿ. ಟುಡೇ ಐ ಎಕ್ಸ್ಪ್ಲೈನಿಂಗ್ ದಿ
parts of speech in noun, pronoun and verb. Tomorrow I explaining others. So I think you all understanding. Thanks for your watching.